ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ತುಂಬ ದಿನ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ನ ಮೀಟಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮದುವೆ ಇದೆ, ಅದಕ್ಕೆ ಹೇಳ್ಬಿಟ್ಟು ಅಲ್ಲ ಎಷ್ಟೋ ದಿನ ಆದಮೇಲೆ ಸಿಗ್ತಾ ಇದ್ದಾರೆ. ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿ ವ್ಲಾಗ್ ನೋಡಿ, ಮತ್ತು ಚೆನ್ನಾಗಿರುತ್ತೆ ಮದುವೆ ವ್ಲಾಗ್ಸ್ ಅಲ್ವಾ. ಅದಕ್ಕೆ ರೆಡಿಯಾಗಿ ಇವಾಗ ಕೆಂಗೇರಿ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿಂದ ನನ್ನ ಫ್ರೆಂಡ್ಸ್ ನನ್ನ ಪಿಕ್ ಮಾಡ್ತಾರೆ. ನಾಳೆ ನಮ್ಮ ಮನೆಯವರೆಲ್ಲರೂ ಬರ್ತಾರೆ. ಬೆಳಗ್ಗೆ ಅವ್ರು ಬರ್ತಾರೆ. ಇವಾಗ ನಾವು ಹೋಗ್ತೀವಿ, ಇನ್ನೊಂದು ಫಂಕ್ಷನ್ ಇದೆ ಅಂತೇಳಿ ಅವ್ರು ಬೇರೆ ಕಡೆ ಹೋಗ್ತಾವ್ರೆ. ಅದಕ್ಕೆ ಇಲ್ಲಂತಿದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ರಿ. ನನ್ನ ಫ್ರೆಂಡ್ ಅರ್ಸತ್ ನನ್ನ ಪಿಕ್ ಮಾಡಿಕೊಂಡು ನಾವಿಬ್ಬರು ಚೌಟ್ರಿಗೆ ಬಂದ್ರಿ. ಬರೋ ಅಷ್ಟರಲ್ಲಿ ನೋಡಿದರೆ ನನ್ನ ಫ್ರೆಂಡಿಗೆ ಆಲ್ರೆಡಿ ಶಾಸ್ತ್ರ ಮಾಡ್ತಿದ್ರು. ಸರಿ ಅಂತ ಹೇಳಿ ನಾವು ಹೋಗಿ ರೆಡಿಯಾಗಿ ಬರೋಣ ಅಂತ ಹೇಳಿ ನನ್ನ ಫ್ರೆಂಡ್ ತೇಜು ಕೂಡ ಬಂದಿದ್ಲು. ಅವಳು ನಾನು ಇಬ್ಬರು ರೆಡಿಯಾಗಿ ಬಂದ್ರಿ. ಕೆಳಗಡೆ ಇಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರಿ. ಅಷ್ಟರಲ್ಲಿ ಅವ್ರನ್ನ ರೆಡಿ ಮಾಡಿ ರಿಸೆಪ್ಷನಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಚೆನ್ನಾಗಿ ರೆಡಿ ಮಾಡಿದರು. ನನಗಂತೂ ತುಂಬ ಖುಷಿಯಾಯಿತು. ಬಿಕಾಸ್ ನಾವು ಎಷ್ಟೋ ವರ್ಷ ಆದಮೇಲೆ ಸಿಕ್ಕಿದ್ರಿ. ಎಷ್ಟೋ ವರ್ಷ ಅಂದರೆ ಆಲ್ಮೋಸ್ಟ್ 2 ಇಯರ್ಸ್ ಮೇಲಾಗಿತ್ತು ಎಲ್ಲ ಸಿಕ್ಕಿ. ಎಲ್ಲ ಆಲ್ಮೋಸ್ಟ್ ಅವರವರ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ರಿ. ಈ ಥರ ಯಾವ್ದಾರ ಒಂದು ಇವೆಂಟ್ಗಳಲ್ಲಿ ಮಾತ್ರನೇ ಅಲ್ವಾ ಎಲ್ಲ ಫ್ರೆಂಡ್ಸ್ಗಳು ಸಿಗೋಕ್ಕಾಗೋದು. ಅದಕ್ಕೋಸ್ಕರ ಮತ್ತು ನಾವು ತುಂಬ ಎಂಜಾಯ್ ಮಾಡಿದ್ರಿ. ಅದಾದಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಳು ಹೋಗ್ಬೇಕಂತ ಹೇಳ್ತಿದ್ಲು. ಸರಿ ಅಂತ ಹೇಳಿ ಫೋಟೋ ತೊಗೊಂಡು ನಾವಂತೂ ಊಟ ಮಾಡೋಕ್ಕಂತ ಹೋದ್ರಿ. ಊಟ ಮಾತ್ರ ಮಸ್ತಿತ್ತು. ಬ್ಲಾಗ್ ಮಾಡ್ತಾಯಿದ್ದೀನಿ. ಹಾಯ್ ಹೇಳು, ಹಾಯ್ ಹೇಳು. ನಾವೆಲ್ಲ ಇಂಜಿನಿಯರ್ ಫ್ರೆಂಡ್ಸ್. ಇವ್ರು ನನ್ನ ಬೆಸ್ಟ್ ಫ್ರೆಂಡ್. ಇವರು ನನ್ನ ಬೆಸ್ಟ್ ಫ್ರೆಂಡ್. ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಕೋಪ. ಯಾಕೆ ಹೌದು. ಮದುವೆ ಅಂದಮೇಲೆ ಫೋಟೋ ಶೂಟ್ ಇಲ್ಲದೆ ಇದ್ರೆ ಆಗುತ್ತಾ? ಅದಕ್ಕೆ ಎಲ್ಲರ ಹತ್ರ ಫೋಟೋ ಶೂಟ್ ಮಾಡಿಸ್ಕೊತಾಯಿದ್ರಿ. ಸಾಗರ್ ಅವ್ರ ಅಪ್ಪ ಅಮ್ಮ ಇದು. ಅದಾದಮೇಲೆ ಫೋಟೋ ಶೂಟ್ ಎಲ್ಲ ಆದಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಾಯಿದ್ರಿ. ಒಂದಷ್ಟು ಜನ ಫ್ರೆಂಡ್ಸ್ಗಳೆಲ್ಲ ಬೇರೆ ಬೇರೆಯವರೆಲ್ಲ ಬಂದಿದ್ದರು. ಮಾತಾಡಿಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡ್ರಿ. ಇಲ್ಲಿ ನನ್ನ ಫ್ರೆಂಡು ಏನೋ ಪಿಕ್ಚರ್ ಆರ್ಟ್ ಮಾಡ್ತೀನಿ ಅಂತ ಹೇಳಿ ಮಾಡಿಸ್ತಿದ್ದ ನಮ್ಮ ಕೈಯಲ್ಲಿ. ಅಷ್ಟರಲ್ಲಿ ಯಾರೋ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳಿ ಡ್ಯಾನ್ಸ್ ನೋಡೋಕ್ಕಂತ ಹೋದ್ರಿ. ಸಖತ್ತಾಗಿ ಮಾಡ್ತಿದ್ರು. ನೀವು ನೋಡಿ ಎಂಜಾಯ್ ಮಾಡಿ. ವಿಜಯಲಕನಾ ವಿಜಯಲಕನಾ ನೋಟಿಫಿಕೇಶನ್ ಬರ್ತಿದೆ. ನೋಡು ಡ್ಯಾನ್ಸ್ ನೋಡಿದ್ರೆ ಎತ್ತೋಗ್ಬಿಡ್ತಾರೆ ಎಲ್ಲ. ಸುಂದರ ದಾಡಿ ಸುಂದರ ಕಾಲಿ ತೋಳು ಪಾಡಿಸಿತು ಹುಡುಗನ್ನ ಹೊಡೆಸಿತು ಹುಡುಗಿನ ಕಟ್ಟಲು ನಿರನಾಮ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ನೋಡಿದ್ರಲ್ಲ ಡ್ಯಾನ್ಸ್ ಎಲ್ಲ ಹೆಂಗಿತ್ತಂತ ಹೇಳಿಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು ಹುಡುಗಿ ಬರಲಿ, ಅವ್ರದ್ದು ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ, ಕೇಕ್ ಕಟ್ ಮಾಡಿಸಿ ಅಂತ ಹೇಳಿಬಿಟ್ಟು. ಅವ್ರು ತುಂಬ ವರ್ಷದ ಲವ್ವರ್ಸ್, ಸೊ ಅದಕ್ಕೆ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಹೆಂಗಿತ್ತು ನೋಡ್ಕೊ ಬನ್ನಿ.
ಶಾಸ್ತ್ರ ಮಾಡ್ತಾರೆ ಈಗ. ಒಳಗಡೆಯಿಂದ ಬಾ. ಬಾ ಇವಾಗ. ನಮ್ಮ ಬ್ರೈಡ್ಗೆ ಇವಾಗ ಅರ್ಶಿಣದ ಶಾಸ್ತ್ರ ನಡೀತಾ ಇದೆ. ಅದು ಎಷ್ಟು ಗಂಟೆಯಲ್ಲಿ? 1 ಗಂಟೆಯಲ್ಲಿ. ಯಾಕೆ ಏನಾಗಲ್ಲ, ಬಾ. ಎಲ್ಲ ಮಾಡಾದ್ಮೇಲೆ ಏನು ಮಾಡಬೇಡ ಅನ್ನೋದು ನೀನು. ಹಬ್ಬ ಅರ್ಶಿಣ ಶಾಸ್ತ್ರ ಸ್ಟಾರ್ಟ್ ಆಗಿದ್ದು ರಾತ್ರಿ ಎಲ್ಲ ಮಾಡಿದ್ರು ಅರ್ಶಿಣ ಶಾಸ್ತ್ರನ. ಯಾವ ರೇಂಜಿಗೆ ಅಂದರೆ ನೋಡಿ ಪಾಪ ಅವ್ರು ಫುಲ್ಲು ಟಯರ್ಡಾಗಿ ನಿದ್ದೆ ಹಿಡ್ದಿರೇ ಇದ್ದರು. ಮಿಡಲಲ್ಲಿ ನಾನು ಮತ್ತು ಚಂದನ ಕಸಿನ್ಸು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಳದಿನ ಹೋಲಿ ಹೇಳ್ದಂಗೆ ಆಡ್ತಾಯಿದ್ರಿ. ಅವಳು ಅಣ್ಣನ ಸರ್ದಿ ಆಯ್ತಂತ ಇವಳು ಸರ್ದಿ ಇವಾಗ. ಪಾಪ ಇವಳಿಗೂ ಫುಲ್ ನಿದ್ದೆ ಬಂದಿತ್ತು ಅನಿಸುತ್ತೆ. ಆದರೂ ಬಿಟ್ಟಿಲ್ಲ, ಫುಲ್ಲು ಹಿಡ್ಕೊಂಡು ಶಾಸ್ತ್ರ ಅಂತ ಹೇಳಿ ರಾತ್ರಿ ಎಲ್ಲ ಮಾಡ್ತಿದ್ರು. ನಮಗೆಲ್ಲರಿಗೂ ನಿದ್ದೆ ಎಳೀತಾಯಿತ್ತು. ಅಲ್ಲಿ ಆಲ್ರೆಡಿ ನೋಡಿದ್ರೆ ಒಂದಷ್ಟು ಜನ ಮಲ್ಕೊಬಿಟ್ಟಿದ್ರು. ನಾವು ಮಲ್ಕೊಳಕ್ಕೆ ಹೋಗೋಣ ಅಂದರೆ ಅವಳು ಇರಿ ಅಂತ ಹೇಳ್ತಾಯಿದ್ಲು. ಸರಿ ಏನೇ ಆದರೂ ಕಂಟ್ರೋಲ್ ಆಗಲ್ಲ ಅಂತ ಹೇಳಿಬಿಟ್ಟು ಅದೇನೋ ಅಕ್ಕಿ ಕೊಟ್ಟು ಶಾಸ್ತ್ರ ಎಲ್ಲ ಮಾಡಿಸಿದ್ರು ಅವ್ರ ಕೈಯಲ್ಲಿ. ಅವಳಿಗೆ ಹೇಳಿ ನಾವು ಹೋಗಿ ಚಂದನ ಮನೆಯಲ್ಲೇ ಮಲ್ಕೊಂಡ್ವಿ. ಮಾರ್ನಿಂಗ್ ಎದ್ದು ಬರೋ ಅಷ್ಟರಲ್ಲಿ ಆಲ್ರೆಡಿ ಏನೋ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ, ನಮ್ಗೆ ಗೊತ್ತಿಲ್ಲ. ಒಳಗಡೆ ಹೋಗಿ ನೋಡೋಣ ಬನ್ನಿ. ಒಳಗಡೆ ಹೋದರೆ ಗಂಡು ಮತ್ತು ಹೆಣ್ಣಿನ ರೆಡಿ ಆಗ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ನೈಟೆಲ್ಲ ಎದ್ದಿದ್ದರಿಂದ ನಮಗೆ ಹೊಟ್ಟೆ ಹಸಿಯಾಗ್ತಾಯಿದೆ ಅಂತ ಹೇಳಿ ಹೋಗಿ ಟಿಫನ್ ತಿನ್ಕೊಂಡು ಬಂದ್ರಿ. ನಾವು ಬರೋ ಅಷ್ಟರಲ್ಲಿ ಏನೋ ದೇವರೆಲ್ಲ ತರ್ತಾರಲ್ಲ ನಮ್ಮ ಕಡೆ, ಆ ಥರ ಏನಾದರೂ ಇರ್ಬೋದೇನೋ ಈ ಶಾಸ್ತ್ರ, ನಮ್ಗೆ ಗೊತ್ತಿಲ್ಲ. ಬಟ್ ನೋಡ್ಕೊಂಡು ನಿಂತಿದ್ರಿ ಏನೇನು ಮಾಡ್ತಾರೆ, ಹೊಸ್ದಾಗಿದೆಯಲ್ವಾ, ನಮ್ಮ ಕಡೆ ಬೇರೆ ಥರ ಇವ್ರ ಕಡೆ ಬೇರೆ ಥರ ಅಂತ ಹೇಳಿ. ಅದಾದಮೇಲೆ ವಿಶು ಅಣ್ಣನ ಕಾಶಿ ಯಾತ್ರೆಗೆ ಕಳಿಸಿ ಮತ್ತು ಅದಾದಮೇಲೆ ಮತ್ತೆ ಕರ್ಕೊಬರ್ತಾರಲ್ಲ, ಆ ಶಾಸ್ತ್ರ ಮುಗಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ಅದಾದಮೇಲೆ ಡೈರೆಕ್ಟ್ ಇವ್ರ ಕಡೆ ಕರ್ಕೊಂಡೋಗಿ ತಾಳಿನೇ ಕಟ್ಟಿಸ್ತಾರೆ. ನಮ್ಮ ಕಡೆ ಅದು ಇದು ಶಾಸ್ತ್ರಗಳೆಲ್ಲ ಮಾಡಿ ಅದಾದಮೇಲೆ ತಾಳಿ ಕಟ್ಟಿಸ್ತಾರೆ. ಇವ್ರದ್ರಲ್ಲಿ ಒಂಥರ ಡಿಫ್ರೆಂಟಾಗಿತ್ತು, ಒಂಥರ ಚೆನ್ನಾಗಿತ್ತು ನೋಡಿ. ಇವ್ರ ದುಃಖ ಚೇಂಜ್ ಇದೆ. ನೋಡ್ತಾ ಒಂದು ಫ್ರೆಂಡ್ ಮದುವೆನೇ ಮುಗ್ದೋಯ್ತು. ಹಾಗೆ ನೆಕ್ಸ್ಟ್ ಮದುವೆ ಯಾರ್ದಿದೆಯೋ ಗೊತ್ತಿಲ್ಲ, ನೋಡೋಣ. ಇದಾಗಿತ್ತು ನನ್ನ ಫ್ರೆಂಡ್ ಮದುವೆ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರ ವಿಶೇಷ ಅವಳಿಗೆ ಮತ್ತು ಆ ಅಣ್ಣಂಗಿಬ್ರಿಗೂ ಇರಲಿ. ಥ್ಯಾಂಕ್ ಯು.